ಮೂಡಾ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು 3 ಎಕರೆ 16 ಕುಂಟೆ ಅವರ ಜಾಗವನ್ನ ಕಳ್ಕೊಂಡಿರುವಂತದಕ್ಕೆ ಪರ್ಯಾಯವಾಗಿ ಮೂಡಾದವರೇ ಪರಿಹಾರವನ್ನ ಕೊಟ್ಟಿರುವಂತದ್ದನ್ನ ನೀವು ಗುಲ್ಲೆಬ್ಬರಿಸಿ ರಂಪ ಮಾಡಿ ರಗಳೆ ಮಾಡಿ ಅದನ್ನ ವಾಪಸ್ ಕೊಟ್ರೆ, ವಾಪಸ್ ಕೊಡದೇ ಇದ್ರೂ ಕಷ್ಟ ವಾಪಸ್ ಕೊಡ್ಬೇಕು ಅಂತೀರಿ. ವಾಪಸ್ ಕೊಟ್ರೆ ಯಾಕೆ ವಾಪಸ್ ಕೊಟ್ರಿ ಅಂತೀರಿ. ವಾಪಸ್ ಕೊಡುವಂತ ನಿಧಾನ ಮಾಡಿದ್ರೆ ನಿಧಾನ ಮಾಡ್ತಾವ್ರೆ ಅಂತೀರಿ. ವಾಪಸ್ ಬೇಗ ಕೊಟ್ರಿ ಬೇಗ ಕೊಟ್ಬಿಟ್ರು ಅಂತೀರಿ. ಇದು ದುರಂತದ ಸಂಗತಿ. ಇಲ್ಲಿ ಕೂಡ ಆಕ್ಟ್ ಒಂದು ಕಾಪಿ ನನ್ನ ಹತ್ರ ಇದೆ, ನಾನು ಓದ್ತೀನಿ. ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್, ಕರ್ನಾಟಕ ನಗರ ಪ್ರಾಧಿಕಾರ ಭೂಮಿಯನ್ನು ಸ್ವಇಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಇತ್ಯಾದಿ ನಿಯಮಗಳು 1991 ಪ್ರಪತ್ರ. ಸೆಕ್ಷನ್ 8 ಸ್ವಇಚ್ಛೆಯಿಂದ ಬಿಟ್ಟುಕೊಡುವುದು. ಹಂಚಿಕೆ ಪಡೆದವನು ಹಂಚಿಕೆಯ ತರುವಾಯ ಯಾವುದೇ ಕಾಲದಲ್ಲಿ ಪ್ರಾಧಿಕಾರದಿಂದ ತನಗೆ ಹಂಚಿಕೆಯಾದ ನಿವೇಶನವನ್ನು ಬಿಟ್ಟುಕೊಡಬಹುದು. ಹಾಗೆ ಬಿಟ್ಟುಕೊಟ್ಟ ಮೇಲೆ ಸಾಧ್ಯವಾದಷ್ಟು ವಿಳಂಬವಿಲ್ಲದೆ, ಕನ್ನಡ ಇಸ್ ವೆರಿ ಕ್ಲಿಯರ್, ಸಾಧ್ಯವಾದಷ್ಟು ವಿಳಂಬವಿಲ್ಲದೆ ಸದರಿ ನಿವೇಶನದ ಬೆಲೆಯ ಸಂಬಂಧದಲ್ಲಿ ಹಂಚಿಕೆ ಪಡೆದವನು ಪ್ರಾಧಿಕಾರಕ್ಕೆ ಸಂದಾಯ ಮಾಡಿದ ಎಲ್ಲಾ ಮೊಬಲಗಳನ್ನು ಮರು ಸಂದಾಯ ಮಾಡತಕ್ಕದ್ದು. ಸೆಕ್ಷನ್ ಅಡಿನಲ್ಲಿ ಅವರು ವಾಪಸ್ ಕೊಟ್ಟವ್ರೆ. ನೆಕ್ಸ್ಟ್ ಡೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವರ ಹಣವನ್ನ ವಾಪಸ್ ಕೊಡುವಂತ ಕೆಲಸವನ್ನ, ರಿಜಿಸ್ಟ್ರೇಷನ್ ಚಾರ್ಜ್ ಅಷ್ಟೇನೆ. ಏನ್ 3 ಎಕರೆ 16 ಕುಂಟೆಗೆ ಕಾಂಪೆನ್ಸೇಷನ್ ಆಗಲಿ ಪರ್ಯಾಯವಾದ ಭೂಮಿಯನ್ನ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಅದನ್ನ ಕೋರ್ಟ್ ಮೂಲಕ ತೆಗೆದುಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ, ಅದು ಮುಂದಿನ ದಿನಗಳಲ್ಲಿ. ಈ ವಿಚಾರದಲ್ಲಿ ಏನ್ 24 hours ಅಲ್ಲಿ ಕೊಟ್ಬಿಟ್ಟು ಅವ್ನು ಯಾರೋ ಕಮಿಷನರ್ನ ಒದ್ದೊಳಗಡೆ ಹಾಕಿ ಅಂತ ಇಲ್ಲಿ ಯಾರೋ ಒಬ್ಬ MLC ಹೇಳ್ತಾರೆ. ಅಲ್ಲಿ HD ಕುಮಾರಸ್ವಾಮಿಯವರು ಅವನು ಕಮಿಷನರ್ನೇ ಅರೆಸ್ಟ್ ಮಾಡಬೇಕು ಅಂತಾರೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಏನ್ ಸಮಸ್ಯೆ ಏನು? ಕಮಿಷನರ್ ಯಾಕೆ ಅರೆಸ್ಟ್ ಮಾಡಬೇಕು? ವಾಪಸ್ ಕೊಡಿ ಅಂತ ನೀವೇ ಹೇಳಿದಿರಿ. ವಾಪಸ್ ಕೊಟ್ಟ ಮೇಲೆ ಅರೆಸ್ಟ್ ಮಾಡಬೇಕು ಅಂತೀರಿ, ಕೊಡದೇ ಇದ್ರೆ ತರಲೆ ಮಾಡ್ತೀರಿ, ಕೊಟ್ರೆ ಹಿಂಗೆ ಹೇಳ್ತೀರಿ. ಏನಿದು? ಆಮೇಲೆ ಪಾಪ GT ದೇವೇಗೌಡರು ಅವರೊಂದು ಹೇಳಿಕೆ ಕೊಟ್ಟಿರುವಂತ ವಿಚಾರದಲ್ಲಿ ಏನು ನೆನ್ನೆ ಮೊನ್ನೆ ಬಿಜೆಪಿಯವರು ಲಬ 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 ಅಂತ ಬಾಯ್ಬಡ್ಕತ್ತವ್ರೆ. ಅವ್ರು ಏನ್ ತಪ್ಪು ಹೇಳಿಕೆ ಕೊಟ್ಟಿರುವಂತದ್ದಾರು ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. GT ದೇವೇಗೌಡರು ಇರುವಂತ ಸತ್ಯವನ್ನ ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಹೇಳಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಇರೋ ಸತ್ಯ ಹೊರಗಡೆ ಬರ್ಲೇಬೇಕಲ್ಲ. ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಸುಳ್ಳು ಹೇಳಕ್ಕಾಗಲ್ವಲ್ಲ. ಯಾರ್ದು ಏನು ತಪ್ಪಿಲ್ಲ, ಸುಮ್ನೆ ರಾಜಕೀಯವಾಗಿ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವ್ರ ಲೀಡರ್ ವಿರುದ್ಧನೇ ತಿರುಗಿ ಬಿದ್ದವರು. ದಿನ ಬೆಳಗ್ಗೆ ರಾಜ್ಯಕ್ಕೆ ಬರೋದು, ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯನವರು ಬೈದ್ಬಿಟ್ಟು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ರಿ. ಕೇಂದ್ರದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟವ್ರೆ, ಒಂದಷ್ಟು ಯೋಜನೆಗಳು ತಗೊಂಡ್ಬಂದು ಜನಗಳಿಗೆ ಅನುಕೂಲ ಮಾಡಿಕೊಡಿ, ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಅದು ತಪ್ಪು ಇದು ತಪ್ಪು ಅನ್ನುವಂಥದ್ದು GT ದೇವೇಗೌಡರು ಹೇಳಿರುವಂಥದ್ದು ಯಾವ ತಪ್ಪು ಇಲ್ಲ. GT ದೇವೇಗೌಡರು ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಸತ್ಯವನ್ನ ಒಬ್ಬರಲ್ಲ ಒಬ್ರು ಹೇಳಲೇಬೇಕಾಗುತ್ತೆ. ಮುಂದಿನ ದಿನಗಳಲ್ಲೂ ಜನರು ಬಿಜೆಪಿಯವರೇ ಹೇಳುವಂತ ಕೆಲಸವನ್ನ ಮಾಡ್ತಾವ್ರೆ. ಈಗಾಗಲೇ ಬಿಜೆಪಿ ST ಸೋಮಶೇಖರ್ ಅದನ್ನೇ ಹೇಳ್ತಾವ್ರೆ, ಇವರು ಅದನ್ನೇ ಹೇಳ್ತಾರೆ. ಇಂದಿನ ಮೊದಲನೇ ದೂರದಾರ TJ ಅಬ್ರಾಮ್ ಅವರು ಅದನ್ನೇ ಹೇಳಿದ್ದಾರೆ. 14 ಸೈಟ್ ವಾಪಸ್ ಕೊಟ್ಟಿರುವಂತ ಸರಿ ಇದೆ ಅಂತ ಹೇಳಿದ್ದಾರೆ. ಮಾಡ್ಲಿ, ಅದ್ರಲ್ಲಿ ಏನು ತಪ್ಪಿಲ್ಲ. ಯಾವ್ದು ಇವತ್ತು ಸಿದ್ದರಾಮಯ್ಯನವರು ಬಿದ್ದು ಹೋಗ್ತಾರೆ, ನಾಳೆ ಸಿದ್ದರಾಮಯ್ಯನವರು ಹೊರಟೋಗ್ತಾರೆ, ರಿಸಿಗ್ನೇಷನ್ ಕೊಡ್ತಾರೆ ಅನ್ನುವಂಥದ್ದು ಎಲ್ಲ ಊಹಾಪೋಹ ವರದಿಗಳನ್ನ ಜನರ ಸಾಮಾನ್ಯರು ಯಾರು ನಂಬೇಡಿ ಅಂತ ನಾವು ಕೇಳ್ಕೊತಾ ಇದೀವಿ. ಸಿದ್ದರಾಮಯ್ಯ ಸಾಹೇಬರು ವಿಲ್ ಕಂಟಿನ್ಯೂ ಟು ಬಿ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಪ್ಲೀಟ್ ದ ಟರ್ಮ್, ಯು ವಿಲ್ ಒಳ್ಳೆ ಅಧಿಕಾರವನ್ನ ನಡೆಸ್ತಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾರೆ. 2013ರಿಂದ 2018ರವರೆಗೂ ಏನೇನೆಲ್ಲ ಕಾರ್ಯಕ್ರಮಗಳು ತಂದ್ರು ಅದೇ ರೀತಿಯಲ್ಲಿ ಕಾರ್ಯಕ್ರಮಗಳು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಮೆಂಟಲಿ ಟಾರ್ಚರ್ ಕೊಡುವಂಥದ್ದು, ಡಿಸ್ಟರ್ಬ್ ಮಾಡುವಂತ ಕೆಲಸ ನಿರಂತರವಾಗಿ ಬಿಜೆಪಿಯವರು ಮಾಡ್ತಾವ್ರೆ. ಅವ್ರ ಯೋಗ್ಯತೆಗೆ ಬಿಜೆಪಿಯವರು ಯಾವತ್ತಾರು ಒಂದ್ ದಿವಸ ಕೇಂದ್ರದ ಯೋಜನೆಗಳು ತರುವಂತದ್ದಾಗಲಿ, ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದಾವೆ. ಮೇಕೆದಾಟಿ ಸಮಸ್ಯೆ ಇದೆ, ತುಂಗಭದ್ರಾ ಡ್ಯಾಮ್ದು ಸಮಸ್ಯೆ ಇದೆ, ಸುಮಾರು ಡ್ಯಾಮ್ಗಳು 8 ಎತ್ತರ ಮಾಡುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದ್ರು, ಮಾಡ್ತಾ ಇಲ್ಲ. ಆಮೇಲೆ 5300 ಕೋಟಿ ಇದಕ್ಕೆ ಡ್ಯಾಮ್ ನಿರ್ಮಾಣ ಮಾಡುವಂಥದ್ದಕ್ಕೆ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಕಳಸಾ ಬಂಡೂರಿ ಯೋಜನೆ ಹಂಗೆ ಬಾಕಿ ಇದೆ, ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತಾವ್ರ? ಆ ಪ್ರಹ್ಲಾದ್ ಜೋಶಿ ಈಸ್ ಎ ಟೋಟಲಿ ಅನ್ಫಿಟ್ ಟು ಬಿ ಮಿನಿಸ್ಟರ್. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಬೈಯೋದು ಅಂತದ್ದು ಬಿಟ್ರೆ ಬೇರೆ ಯಾವ್ದಾದ್ರು ಡೆವಲಪ್ಮೆಂಟಲ್ ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 2 ಇದ್ದಿದ್ದಂಥದ್ದು ಡೆವಲಪ್ಮೆಂಟ್ ಅಲ್ಲಿ ಬಿಹಾರ ಮತ್ತೆ ಉತ್ತರ ಪ್ರದೇಶ ಮಾದರಿ ತಗೊಂಡೋಗುವಂತ ಕೆಲಸವನ್ನ
ಬಿಂಬಿಸುವಂತ ಕೆಲಸವನ್ನ ಮಾಡ್ತಾವ್ರೆ. ಆ ತರದ್ ಯಾವುದು ಏನೂ ನಡೀತಾ ಇಲ್ಲ ಇಲ್ಲಿ. ಆರೋಗ್ಯಕರವಾದಂತ ಬೆಳವಣಿಗೆಗಳು ಡೆವಲಪ್ಮೆಂಟ್ಗಳು ಆಗ್ತಾ, ಅಭಿವೃದ್ಧಿ ನೋಡ್ತಾ ಇದ್ದೀವಿ. ಬಟ್ ಸುಳ್ಳು ಸುದ್ದಿಗಳನ್ನ ಹರಡಿಸಿ ಜನಗಳಿಗೆ ದಿಕ್ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.